ಇವತ್ತಿನ ವಿಷಯ ಏನು ಅಂತ ಕೇಳಿದ್ರೆ, ಸದುಗತಿ ಯಾವುದೇನೆ ಶಂಭುಲಿಂಗವಾಗಿಹುದು. ಸದ್ಗತಿ ಅಂತ ಎದಕ್ಕೆ ಅನ್ನಬೇಕು ಅಂದ್ರೆ ಶಂಭುಲಿಂಗನೇ ತಾನಾಗಬೇಕು. ಶಂಭುಲಿಂಗನೇ ತಾನಾಗಬೇಕಂದ್ರೆ ದೇವರೇ ತಾ ಆಗಬೇಕು. ಇನ್ನು ಸದ್ಗತಿ ಅಂತ ಶಬ್ದ ಬಳಸ್ಯಾರು. ಸದ್ಗತಿ ಅಂದ್ರೇನು? ನಾವು ಮಾತಾಡ್ತೇವೆ ನೋಡ್ರಿ, ಗತಿ ಅಂತ. ಹಾಂ, ದುರ್ಗತಿ ಸದ್ಗತಿ ಅಂತ ಮಾತಾಡ್ತೇವೆ. ಒಮ್ಮೊಮ್ಮ ಅಧೋಗತಿ ಅಂತ ಮಾತಾಡ್ತೇವೆ. ಹೆಂಗೆ ಮಾಡಿದ್ರೆ ಅವಂತು ಅಧೋಗತಿ ಆಯ್ತದ, ಅವ ಅಧೋಗತಿಗೆ ಹೋಗ್ತಾನೆ ಅಂತ ಮಾತಾಡ್ತೀವಿ. ಅಧೋಗತಿ ಅಂದ್ರೆ ಅಧೋ ಅಂದ್ರೆ ಕೆಳಕ್ಕೆ, ಪೂರಾ ಪಾತಾಳಕ್ಕೆ ಹೋಯ್ತಾನೆ ನಾವು, ಮತ್ತು ಎಂದು ಹೇಳಲ್ಲ ಜಿಂದಾಗಿದಾಗ ಅಂಥ ಗತಿ ಆಯ್ತದ ಅವನು, ಅಧೋಗತಿ. ಇನ್ನು ದುರ್ಗತಿ ಅಂದರೆ ಕೆಟ್ಟ ಗತಿ ಆಗ್ತದೆ, ಜೈಲಿಗೆ ಹೋಗ್ತಾನೆ, ಊರು ಮಂದಿ ಕೇಳಿ ಓದಿಸ್ಕೊತಾನೆ, ಬಯಸ್ಕೊತಾನೆ. ಕೆಟ್ಟ ಗತಿ ಅವನಿಗೆ ಪ್ರಾಪ್ತಿ ಆಗ್ತದೆ, ದುರ್ಗತಿ. ಇದೊಂದು ಗತಿನೇ. ಇನ್ನು ಸದ್ಗತಿ ಅಂದರೆ ಏನು ನೋಡಿ, ಗತಿ ಎಂಬುದು ಭಾಳ ಮಜಾ. ನಾವು ಗತಿ ಅಂದರೆ ಏನು? ಗತಿ ಅಂದರೆ ಇರುವಿಕೆ, ಗತಿ ಅಂದರೆ ನಮ್ಮ ಸ್ಥಿತಿ. ಈಗ ನೋಡ್ರಿ, ಗತಿ ಇದ್ರೆ ಬಿಲ್ಲ ರೀ ಸಂಸಾರದಾಗ ಏನಿರಬೇಕು? ಸುತ್ತಿ ಇರಬೇಕು. ಗತಿ ಅಂದ್ರೇನು? ಗತಿ ಇಲ್ದಿರಲಿಲ್ಲ, ಸುತ್ತಿ ಇದ್ರೆ ಆ ಮನೆ ಸುಖ ಶಾಂತಿಯಿಂದ ತುಂಬಿರ್ತವೆ. ಗತಿ ಅಂದ್ರೇನು? ಅವ್ರಿಗೆ ಉಳ್ಳಾಕ ತಿಳ್ಳಾಕ ಅಂದ್ರೆ ಸುಖದ ಎಲ್ಲ ವ್ಯವಸ್ಥೆ, ಸುಖ ಪಡ್ಕೊಳ್ಳುವಂಥ ಎಲ್ಲ ವ್ಯವಸ್ಥೆ ಇದ್ರೆ ಅದಕ್ಕೇನಂತಾರಂದ್ರೆ ಗತಿ ಅಂತಾರೆ. ಆ ಗತಿ ಇದ್ರಿವಿಲ್ಲ. ಗತಿ ಭಾಳಷ್ಟದ, ಯಾನ್ ಮಾತಿನ ಕಮ್ಮಿಲ್ಲ, ಉಳ್ಳಾಕ ಕಮ್ಮಿಲ್ಲ, ತಿಳ್ಳಾಕ ಕಮ್ಮಿಲ್ಲ, ಎಲ್ಲ ಗತಿ ಭರ್ಪೂರದ ಮನ್ಯಾಗ. ಆದ್ರೆ ಸುತ್ತಿ ಇಲ್ದ ಹೋದ್ರೆ ಆ ಸಂಸಾರ ಅಂತಾರೆ ನೋಡ್ರಿ. ಅದಕ್ಕೆ ಗತಿ ಇದ್ರಿಲ್ಲ, ಸುತ್ತಿ ಇರಬೇಕು. ಅಂದರೆ ಗತಿ ಅಂದರೆ ಏನು ಅಂದ್ರೆ ನಾವು ಸುಖವನ್ನು ಉಪಭೋಗ ಮಾಡ್ತಕ್ಕ, ಸುಖವಾಗಿ ಇರ್ತಕ್ಕಂಥ ಸ್ಥಿತಿಗೆ ಗತಿ ಅಂತಾರೆ. ನಾವು ಸುಖವಾಗಿ ಇರಬೇಕು, ಅದಕ್ಕೆ ಗತಿ ಅಂತಾರೆ. ಅದಕ್ಕೆ ಈ ಸದುಗತಿ ಅಂದರೆ ಒಳ್ಳೆಯ ಗತಿ ಅಂದರೆ ಏನಂದ್ರೆ, ಸುಮ್ಮನೆ ಪ್ರಪಂಚದಲ್ಲಿ ಚಂದಿರೋದಷ್ಟೇ ಗತಿ ಆದ್ರೆ ಇಲ್ಲಿ ಸದ್ಗತಿ ಹೇಳತ್ತಾರ. ಅಂದರೆ ಸತ್ಯವಾದಂಥ ಗತಿ. ಸತ್ಯವಾದಂಥದ್ದು ಅಂದ್ರೇನು? ಎಂದೆಂದು ಆ ಸುಖ ಕೈ ಬಿಟ್ಟು ಹೋಗಬಾರ್ದು. ಸಂಸಾರದಾಗಿನ ಗತಿಗಳೆಲ್ಲ ಸುಖಗಳು ಅವ, ಸಂಸಾರದಾಗಿಲ್ಲ ಅಂತಲ್ಲ. ಪ್ರತಿಯೊಂದ್ರ ನಿಂದು ನಮಗೆ ಸುಖ ಸಂಸಾರದಾಗ ಆಗ್ಲತ್ತದ. ಆದ್ರೆ ಆ ಸುಖಗಳೆಲ್ಲ ಒಮ್ಮೆ ಇರ್ತಾವ, ಒಮ್ಮೆ ಇಲ್ದಪಡಿ ಆಗ್ತಾವ. ಒಮ್ಮೆ ಆ ಸುಖ ಬರಬೇಕಾದ್ರೆ ಎಂದೆಂದು ನಮಗೆ ಕೈ ಬಿಟ್ಟು ಹೋಗಬಾರ್ದು. ಅಂಥ ಸುಖಕ್ಕೆ ಸದ್ಗತಿ ಅಂತ ಕರೀತಾರೆ. ಪ್ರಪಂಚದ ಯಾವುದೇ ವಸ್ತುವಿನಿಂದ ಸುಖ ಬರ್ತದೆ, ಮೊದಲು ಇರೋಂಗಿಲ್ಲ, ಬರ್ತದೆ, ಬಂದು ಇರ್ತದೆ, ಮತ್ತು ಆಮೇಲೆ ಹೋಗಿಬಿಡ್ತದೆ. ಆದರೆ ಸದ್ಗತಿ ಅಂತ ಇದಕ್ಕಂತಾರ ಅಂತ ಕೇಳಿದ್ರೆ, ಒಮ್ಮೆ ಸುಖ ಬಂದರೆ, ಒಮ್ಮೆ ಸುಖ ಆಯಿತು ಅಂದರೆ ಮತ್ತೆ ಎಂದೆಂದು ಅದು ಕೈ ಬಿಟ್ಟು ಹೋಗಬಾರದು. ಅದಕ್ಕೆ ಈ ಸುಖದ ಬಗ್ಗೆ ಇದಕ್ಕೆ ಶಾಸ್ತ್ರದಲ್ಲಿ ಇದಕ್ಕೆ ಮೋಕ್ಷ ಅಂತ ಕರೆದಾರೆ. ಮೋಕ್ಷ ಅಂತ ಮೋಕ್ಷ ಸುಖ ಅಂತ ಕರೆದಾರೆ, ಮುಕ್ತಿ ಅಂತ ಕರೆದಾರೆ. ಅದಕ್ಕೆ ಇದು ಅನೇಕ ಶಾಸ್ತ್ರಗಳಲ್ಲಿ ಅನೇಕ ಮತವಾದಿಗಳು ತಮ್ಮದೇ ರೀತಿಯಲ್ಲಿ ಈ ಮೋಕ್ಷಕ್ಕೆ ಅರ್ಥ ಮಾಡ್ಯಾರ, ಈ ಸದ್ಗತಿಗೆ ಅರ್ಥ ಮಾಡ್ಯಾರ ಅಂತ ಇಲ್ಲಿ ತನಕ ಹಿರುಗಳು ಹೇಳಿದ್ರು ನೋಡ್ರಿ. ಅವ್ರು ಹಂಗೆ ಒಪ್ಪ್ಯಾರ, ಅವ್ರು ಹಂಗೆ ಒಪ್ಪ್ಯಾರ, ಅವ್ರು ಹಂಗೆ ಒಪ್ಪ್ಯಾರ. ಅಂತೂ ನಿಜಗುಣರಾಗಲಿ ನಮ್ಮ ವೇದಾಂತ ಶಾಸ್ತ್ರ ಏನು ಹೇಳ್ತದ ಅಂತ ಕೇಳಿದ್ರೆ, ಸದ್ಗತಿ ಅಥವಾ ಮೋಕ್ಷ ಅಂತ ಎದಕ್ಕೆ ಅನ್ನಬೇಕು ಅಂದ್ರೆ,
ಕೇವಲ 21 ದುಃಖ ನಿವೃತ್ತಿ ಆಯಿತು, ಅದಕ್ಕೆ ಮೋಕ್ಷ ಅಂತೀವಿ. 3 ದೋಷಗಳ ನಿವಾರಣೆ ಆದರೆ ಅದಕ್ಕೆ ಮೋಕ್ಷ ಅಂತೀವಿ. ಇವೆಲ್ಲ ನಿಜವಾದಂಥ ಮುಕ್ತಿ ಅಲ್ಲ. ಅವ್ರು ಹಂಗೆ ಒಪ್ಪ್ಯಾರ ಮತ್ತದವ್ರು. ಆದರೆ ಇಲ್ಲಿ ಅತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಮೋಕ್ಷ, ಇದೇ ಸದ್ಗತಿ. ಅಂದ್ರೆ ದುಃಖಗಳ ಆತ್ಯಂತಿಕ ನಿವೃತ್ತಿ ಅಂದ್ರೆ ಅದರ ಕಾರಣವಾದ ಅಜ್ಞಾನ ಸಹಿತವಾಗಿ ದುಃಖಗಳ ನಿವೃತ್ತಿ ಆಗಬೇಕು. ಕಾರಣವಾದಂಥ ಅಜ್ಞಾನ ಹಾಗೆ ಇಟ್ಟುಕೊಂಡು ದುಃಖದ ನಿವೃತ್ತಿ ಮಾಡಿಕೊಂಡು ಜರ ಸುಖ ಆಗೋ ಸಂಗತಿ ನಮ್ಮ ಮುಕ್ತಿ ಆಯ್ತಾ? ಗಿಡದಾಗ ಭೂಮಿಯಾಗಿನ ಬೇರುಗಳು ಹಂಗೆ ಇಟ್ಟು ಮ್ಯಾಗೆ ಗಿಡ ಕಡಿದ್ರೆ ಮತ್ತೆ ಚಿಗಿತದೇ ಇಲ್ಲ, ಹಂಗೆ ಮತ್ತೆ ಪುನಃ ದುಃಖಗಳು ಚಾಲು ಆಗ್ತಾವೆ. ಅದಕ್ಕೆ ಕಾರಣ ಸಹಿತ ಅಂದರೆ ಬೇರು ಸಹಿತ ಗಿಡ ಕಡ್ದಾಗೆ ಅದು ಮುಂದೆ ಎಂದೂ ಚಿಗಿಲಾರ್ದಂಗೆ ಆಗಿಬಿಡ್ತದೋ ಹಂಗೆ ಕಾರಣವಾದ ಅಜ್ಞಾನ ಸಹಿತವಾಗಿ ಸಕಲ ದುಃಖಗಳ ನಿವೃತ್ತಿ ಆಗಬೇಕು. ಒಂದು, ಅಜ್ಞಾನ ಸಹಿತ ಸಕಲ ದುಃಖಗಳ ನಿವೃತ್ತಿ ಆಗಬೇಕು ಒಂದು. ಇನ್ನೊಂದೇನು ಅಂದರೆ ಸುಖ ಆಗಬೇಕು. ಎಂಥ ಸುಖ? ಪರಮಾನಂದ ಪ್ರಾಪ್ತಿ. ಆನಂದದ ಪ್ರಾಪ್ತಿ ಅಷ್ಟೇ ಹೇಳಿಲ್ಲ ಅವರು, ಪರಮಾನಂದ, ಅದು ಶ್ರೇಷ್ಠವಾದಂಥ ಆನಂದ, ಅಂದರೆ ಎಂದೆಂದು ಕೈಬಿಟ್ಟು ಹೋಗಲಾರದಂಥ ಆನಂದ. ಅದಕ್ಕೆ ದುಃಖಗಳ ಆತ್ಯಂತಿಕ ನಿವೃತ್ತಿ, ಪರಮಾನಂದದ ಪ್ರಾಪ್ತಿಯೇ ಮೋಕ್ಷ ಅಂತ ವೇದಾಂತ ಶಾಸ್ತ್ರ ಹೇಳ್ಯದ. ನಿಜಗೊಂಡ್ರು ಅದು ಬರ್ದಾರ. ಇದಕ್ಕೆ ಸದ್ಗತಿ ಸದ್ಗತಿ ಅಂತ ಹೇಳತ್ತಾರೆ. ಇಂಥ ಸದ್ಗತಿ ನಮಗೆ ಪ್ರಾಪ್ತ ಆಗಬೇಕಾದ್ರೆ ಅವ್ರು ಹೇಳ್ತಾರೆ, ಸದ್ಗತಿ ಯಾವುದೇನೆ ಶಂಭುಲಿಂಗವಾಗಿಹುದು. ಶಂಭುಲಿಂಗ ಅಂದರೆ ಪರಮಾತ್ಮ. ಶಂ ಅಂದ್ರೆ ಸುಖ, ಭೂ ಅಂದ್ರೆ ಉಂಟು ಮಾಡುವವ, ಶಂಭು ಲಿಂಗ ಅಂದರೆ ಸುಖವನ್ನು ಉಂಟು ಮಾಡ್ತಕ್ಕಂಥ ಆ ಪರಮಾತ್ಮ. ಅಂದ್ರೇನು? ಶಾಶ್ವತವಾದಂಥ ಸುಖವನ್ನು ದಯಪಾಲಿಸ್ತಕ್ಕಂಥ ಆ ಪರಮಾತ್ಮ. ಆ ಪರಮಾತ್ಮನೇ ತಾನಾಗಬೇಕು. ಇಲ್ಲಿ ಈ ಶಂಭುಲಿಂಗನೇ ತಾನಾಗಬೇಕು, ಅದೇ ಸದುಗತಿ ಅಂತ ಹೇಳುವಲ್ಲಿ ಏನು ಹೇಳಿದಂಗೆ ಆಯಿತು ಅಂತ ಕೇಳಿದ್ರೆ, ನೀವು ಏನಾರ ಆಗ್ಲತ್ತೀರಿ, ನೀವು ಏನಾರ ಆದರೆ ನಿಮಗೆ ಏನಾರ ಆಗ್ತದೆ. ನೀವಾಗ್ರಿ, ಏನಾದಡೇನಯ್ಯ ತಾನಾಗದನ್ನಕ್ಕ. ನೀ ಏನಾರ ಆಗ್ಲತ್ತಿರ್ಬೇಕು, ಏನಾರ ಆದ್ರೆ ಏನಾದರೂ ಏನು ಬಂತು? ತಾನಾಗದನ್ನಕ್ಕ. ಅದಕ್ಕೆ ನೀ ಆಗಬೇಕು. ನೀ ಆಗಬೇಕಂದ್ರೆ ಅರ್ಥ ಏನು ಅಂದರೆ ನಾವೇನಿದ್ದೇವೆ ಇಲ್ಲಿ ನೀ ಆಗಬೇಕು ಅಂದ್ರೆ ಅರ್ಥ ಏನು? ನಮ್ಮ ಮೂಲ ಸ್ವರೂಪ ಏನದ, ನಮ್ಮ ನಿಜ ಸ್ವರೂಪ ಏನದೋ ಅದು ನಾವಾಗಬೇಕು. ನಾವೇನಿದ್ದೇವೆ ಮೂಲ ಸ್ವರೂಪ ಹೇಳ್ಯಾರಲ್ಲ. ಈ ದೇವತೆಗಳು ದೇವರು ಎಂಬ ಶಬ್ದದಲ್ಲ ಭಾಳ ಅಂತರದ. ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೋತಾರೆ ರೀ. ದೇವತೆಗಳೇ ಬೇರೆ ಹೇಳಿದ್ರಲ್ಲ, ದೇವತೆಗಳಿಗೆ ಸೂಕ್ಷ್ಮ ಶರೀರ ಅದ, ದೇವರಿಗೆ ಶರೀರ ಇಲ್ಲ. ಬ್ರಹ್ಮ ವಿಷ್ಣು ರುದ್ರರೆಲ್ಲ ನೋಡ್ರಿ ಆ ಪರಬ್ರಹ್ಮ ವಸ್ತುವಿಂದು ಸೇವಕರ. ಬ್ರಹ್ಮ ವಿಷ್ಣು ಮಹೇಶ್ವರ ಪರಬ್ರಹ್ಮನ ಅಂತೀರೇಲ್ಲ, ನೀವು ಹಾಡ್ತೀರೇಲ್ಲ. ಮತ್ತು ಅಂದ್ರೇನು? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಹೇಳಿ ಮುಂದೆ ಗುರು ಸಾಕ್ಷಾತ್ ಅಂದ್ರೆ ಮೂರಕ್ಕೆ ಮೀರಿ ಯಾವುದು ಅದನೋ ಅದು ಸತ್ಯದ, ಅದೇ ಶಂಭುಲಿಂಗ ಅದ. ಅದು ನಾವಾಗಬೇಕು. ಅಂಥ ಪದವಿ ನಾವು ಪಡ್ಕೋಬೇಕು. ಅದಕ್ಕೆ ಸದ್ಗತಿ ಅಂತ ಕರೀತಾರೆ. ಎಷ್ಟೋ ಮಂದಿ ಇಟ್ಟು ಪುಣ್ಯ ಮಾಡೋಣ ಸಗತಿ ಸ್ವರ್ಗಕ್ಕೆ ಹೋಗಿ ಸದ್ಗತಿ ಅಂತ ತಿಳ್ಕೊಂಡ. 100 ಯಜ್ಞ ಮಾಡಿದ್ರಂತ, 100 ಯಜ್ಞ ಮಾಡಿದ್ರೆ ಸ್ವರ್ಗನೇ ಸಿಕ್ತಂತ. ಏನೇನೋ ಮಾಡಿದ್ರು ಜಗದಕ್ಕೆ, ಏನೋ ಪುಣ್ಯ ಮಾಡಿದ್ರು, ದಾನ ಧರ್ಮ ಪರೋಪಕಾರ ಏನೇನೋ ಗೋದಾನ ಭೂದಾನ ಜಗತ್ತಿನಾಗ ಒಂದೊಂದು ಇಂಥ ದಾನ ಮಾಡ್ಯಾರ, ಇಂಥ ಯಜ್ಞಗಳು ಮಾಡ್ಯಾರ, ಇಂಥ ಕರ್ಮಗಳು ಕರ್ಮಾನುಷ್ಠಾನಗಳು ಮಾಡಿ ಸ್ವರ್ಗಕ್ಕೆ ಹೋಗ್ತಾರೆ.
ಸ್ವರ್ಗ ಅಂದರೆ ಶ್ರೇಷ್ಠ ಆಯಿತು ಅವ್ರ ಪಾಲಿಗೆ. ವಿಚಾರ ಮಾಡಿರಿ, ಇದು ಇಂಥ ವಿಚಿತ್ರ ಮಾತದ. ನಿಮಗೆ ಒಂದು ಮಾತು ಹೇಳ್ತೀನಿ. ಸ್ವರ್ಗದಾಗ ಯಾರು ಇರ್ತಾರ? ದೇವತರು ಇರ್ತಾರೆ ಸ್ವರ್ಗದಾಗಿರೋರು. ಅದಕ್ಕೆ ಸುರಲೋಕ ಅಂದಾರ. ಸುರ ಅಂದ್ರೆ ದೇವತರು. ದೇವತೆಗಳು ವಾಸ ಮಾಡ್ತಕ್ಕಂಥ ಸೂಕ್ಷ್ಮ ಶರೀರಧಾರಿಗಳಾಗಿ ನಿತ್ಯ ಅಮೃತ ಪಾನ ಮಾಡ್ಕೋತ ರಂಭಾ ಉರ್ವಶಿ ತಿಲೋತ್ತಮ ಭೋಗಗಳನ್ನು ಭೋಗಿಸ್ತಾ ಐರಾವತದ ಮೇಲೆ ಕುಂತು ಮೆರಿತಾ ನಂದನವನ ವಿಹಾರ ಮಾಡ್ತಾ ಸ್ವರ್ಗಲೋಕದಲ್ಲಿ ಸುಖದ ಭೋಗ ಮಾಡ್ಕೋತ ಇರ್ತಾರ ದೇವತೆಗಳು, ಸೂಕ್ಷ್ಮ ಶರೀರಧಾರಿಗಳು. ಅವರು ಅಂಥ ಸುಖ ಇದ್ದರೂ, ಅಂಥ ಅಮೃತಪಾನದವರಿಗೆ ಇದ್ದರೂ ಕೂಡ ಅವರು ಭೂಮಿಗೆ ಬರಬೇಕಂತಾರೆ. ಎದಕ್ಕೆ? ಈ ಜನನ ಮರಣ ರೂಪಿ ಭವಬಂಧನದಿಂದ ಮುಕ್ತಾಗಿ ಆ ಗುರುಶಂಭುಲಿಂಗನೇ ನಾನಾಗಬೇಕು, ಸದ್ಗತಿ ಪಡಿಬೇಕು ಅಂದ್ರೆ ಈ ದೇವತಾ ಶರೀರದಾಗ ನನಗೆ ಸಾಧ್ಯ ಇಲ್ಲ. ಅದಕ್ಕೆ ಭೂಮಿಗೆ ಬರಬೇಕು, ಮನುಷ್ಯ ಶರೀರದಲ್ಲಿ ಬರಬೇಕು. ಭೂಮಿಗೆ ಬಂದು ಗುರುವಿನ ಚರಣಕ್ಕೆ ಶರಣಾಗತನಾಗಬೇಕು, ಗುರುವಿನಿಂದ ಬ್ರಹ್ಮೋಪದೇಶ ಪಡಿಬೇಕು. ಆವಾಗ ನನಗೆ ಸದ್ಗತಿ ಆಗ್ತದಂತ ಅವರು ವಿಚಾರ ಮಾಡ್ಲತ್ತಾರೆ. ನಾವೇನು ಮಾಡ್ಲತ್ತಿದ್ದೀವಿ? ನಾವು ಯಜ್ಞ ಮಾಡಬೇಕು, ಹೋಮ ಮಾಡಬೇಕು, ಪುಣ್ಯಕರ್ಮಾಚರಣೆಗಳು ಮಾಡಬೇಕು, ತಪಸ್ಸು ಮಾಡಬೇಕು, ಸ್ವರ್ಗಕ್ಕೆ ಹೋಗಬೇಕು. ಎಂಥ ವಿಚಿತ್ರ ಅದರಿ, ಎಂಥ ವಿಡಂಬನ ಇದು. ಈಗ ಅವರು ಶ್ರೇಷ್ಠ ಅಂತ್ರಿ, ನಮ್ಗಿಂತ ನಾವು ಶ್ರೇಷ್ಠ ಅನ್ಬೇಕೀಗ. ಮನುಷ್ಯ ಶರೀರದ ಶ್ರೇಷ್ಠ ಅಂದಾರ, ಮನುಷ್ಯ ಜನ್ಮ ಎಲ್ಲಕ್ಕಿಂತ. ಸುರ ದುರ್ಲಭ ನರತನ ಅಂತ ಹೇಳ್ಯಾರ. ಮಾನವ ಶರೀರ ದೇವತೆಯೊಳಗಿನೂ ದುರ್ಲಭದ. ಅವರು ಮನುಷ್ಯರಾಗಿ ಹುಟ್ಲಾಕ ಅಪೇಕ್ಷೆ ಅವ್ರು ಮಾಡ್ಲತ್ತಾರ. ನಾವು ಮನುಷ್ಯರಾಗಿ ಹುಟ್ಟಿ ಸ್ವರ್ಗಕ್ಕೆ ಹೋಗ್ಬೇಕಂತೀವಿ. ಎಂಥ ದಡ್ರಿದ್ದೇವು ನಾವು. ವಿಚಾರ ಮಾಡಿ. ಸ್ವರ್ಗದ ಸುಖ ಇಲ್ಲ ಅಂತ ನಾ ಅಲ್ಲತ್ತಿಲ್ಲ. ಸ್ವರ್ಗದಾಗೂ ಸುಖ ದುಃಖ ರೂಪದ ಮಹಾತ್ಮರು ಹೇಳ್ತಾರೆ. ಇಹಲೋಕದಲ್ಲಿ ಭೂಲೋಕದಲ್ಲಿನೂ ದುಃಖದ ಹೇಳಿದ್ರಲ್ಲ. ಆಧ್ಯಾತ್ಮಿಕ ದುಃಖ, ಆದಿಭೌತಿಕ ದುಃಖ, ಆದಿದೈವಿಕ ದುಃಖ. ಇವನಿಗೂ 3 ದುಃಖಗಳು ಕಾಡ್ಲತ್ತವ. ಎಲ್ಲಿ? ಈ ಲೋಕದ ಇದ್ದವರಿಗೆ ಒಟ್ಟಾರೆ 3 ದುಃಖ: ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅನ್ನುವಂಥ 3 ದುಃಖಗಳು ಇಲ್ಲಿ ಇಹಲೋಕದಲ್ಲಿ ಅವ. ಈ 3 ದುಃಖಗಳಿಂದ ಬಿಡಿಸ್ಕೊಳ್ಬೇಕು ಅಂತ ಯಾವನಿಗೆ ಇಚ್ಛೆ ಆಗಿದೆ ಅವನಿಗೆ ಮುಮುಕ್ಷು ಅಂತ ಇಟೆ. ಇದಾಯ್ತಾ? ಇರಲಿ, ಈಗ ಶಾರ್ಟ್ಕಟ್. ಈಗ ಒಂದು ವೇಳೆ ಇಲ್ಲಿ ಪುಣ್ಯಕರ್ಮಗಳು ಮಾಡಿ, ಯಜ್ಞ ಯಾಗಗಳು ಮಾಡಿ, ತಪಶ್ಚರ್ಯ ಘನಘೋರ ತಪಸ್ಸು ಮಾಡಿ, ಹಠಯೋಗ ಮಾಡಿ, ಏನೇನೋ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಕಂತನಲ್ಲ, ಅಲ್ಲಿ ಈ ಪುಣ್ಯದ ಬಲದಿಂದ ಅವನಿಗೆ ಸ್ವರ್ಗ ಪ್ರಾಪ್ತಿ ಆಯ್ತದ. ಆದರೆ ಅಲ್ಯಾರ ಸುಖ ಆದ ಏನು ಇಲ್ಲ. ಅದು ಸದ್ಗತಿ ಅಲ್ಲ. ಸ್ವರ್ಗಕ್ಕೆ ಹೋದ್ರೂ ಅದು ಸದ್ಗತಿ ಅಲ್ಲ. ಅಲ್ಲಿನೂ 3 ದುಃಖವ: ಕ್ಷಯ ದುಃಖ, ಸಾತಿಶಯ ದುಃಖ, ಪತನ ದುಃಖ. ನಾವು ಮಾಡಿದಂಥ ಪುಣ್ಯ ಕಮ್ಮಾಕೋತ ನಡೀತಲ್ಲ. ಆ ಪೈಲೆ ಹೋಗಿದ್ದವರಿಗೆಲ್ಲ ಎಷ್ಟೋ ದಿನ ಇಟ್ಕೊಂಡಾರ. ಅವರು ಒಬ್ರೊಬ್ರು ಖಾಲಿ ಮಾಡ್ತಾರೆ ಜಾಗ. ಅವ್ರು ಯಾಕೆ ನಡೆದವ್ರಿ ಅಂತ ಕೇಳ್ದೇವ. ಯಾವ್ದು ಪುಣ್ಯ ಮುಗಿದೋಗಿದ್ರಿ ನಡೆದಾರ. ಅಯ್ಯಪ್ಪ ನಂದು ಭೀ ಈ ಸೋರ್ಸ್ ಹೋಯ್ತು ಅಂದವ. ಶುರುವಾಯ್ತು ಕ್ಷಯ ದುಃಖ. ಪುಣ್ಯ ಕಮ್ಮಿ ಹಾಕೋದು ನಡೆದದ. ನೀವು ಲಾಜಿಂಗ್ದಾಗ ರೊಕ್ಕ ಡಿಪಾಸಿಟ್ ಮಾಡಿದ್ರಿ, ಒಂದು ಲಾಜಿನಾಗ $1,00,000 ಜಮಾ ಮಾಡಿದ್ರಿ. ನಿಮ್ಮ $1,00,000 ಖರ್ಚಾಗಸ್ತ ನಾವು ಇಟ್ಕೋತಾನೆ ಇಲ್ಲ, ಲಾಜಿನಾಗ ಇಟ್ಕೋತಾನೆ. $1,00,000 ಖತಮ್ ಆಗಿದ್ದಿನ ಅಂತನ ಇಲ್ಲ. ಹಂಗೆ ನಿಮ್ಮ ಪುಣ್ಯ ಇರಸ್ತಾನೆ ಸ್ವರ್ಗದಾಗ ಇಟ್ಕೋತಾರ. ಆದ್ರೆ ಆ ರೊಕ್ಕ ಕಮ್ಮಿ ಮಾಡತ್ತು ಎಂಬುದು ಒಂದು ದುಃಖ. ಮತ್ತು ಆ ಪುಣ್ಯದಾಗೂ ಅವ್ರಿಗೇನೇನೋ ಉಳ್ಳಾಕ ಕೊಡ್ಲತ್ತಾರ, ಅವ್ರಿಗೇನೇನೋ ಸುಖ ಕೊಡ್ಲತ್ತಾರ. ಅಂಥ ಸುಖ ನಮಗೆ ಯಾಕೆ ಕೊಡಲ್ಲ ಹೊಂಟಾರ? ಅವ್ರಿಗೆ ನಮಗೆ ಭೇದ ಮಾಡ್ಲತ್ತಾರಲ್ರಿ ಸ್ವರ್ಗದಾಗೆ. ಅಲ್ಲಿ ಅವ್ರಿಗೆ ಯಾಕೆ ಅಂಥ ಭೋಗ ಕೊಡ್ಲತ್ತಾರ, ನಮ್ಗೆ ಯಾಕೆ? ನಮ್ಗೆ ಖಾಲಿ ಓಡಾಡ್ಸ್ಕೊಂಡು ಹೊಂಟಾರ, ಅವ್ರಿಗೆ ಆರಿ ಮ್ಯಾಗ ಕೂಡಿಸಿ ಓಡಾಡ್ಸ್ಲತ್ತಾರ. ಹಿಂಗೆ ಯಾಕೆ ಮಾಡ್ತಾರೆ ಭೇದಲ್ಲಿ? ಅರೆ ನೀ ಹೆಂಗೆ ಪುಣ್ಯ ಮಾಡಿದಕ್ಕೆ ಹಂಗೆ ಸಿಗ್ತದೆ. ಸಾತಿಶಯ ದುಃಖ, ಸಾತಿಶಯ ದುಃಖ.
ಪುಣ್ಯ ಕಮ್ಮಿ ಅಲತ್ತದ ಎಂಬುದೊಂದು ದುಃಖ. ನನ್ನ ಪುಣ್ಯ ಕಮ್ಮಿ ಅದಲ್ಲ, ಮತ್ತೊಬ್ಬರಂಗೆ ಇಲ್ಲಲ್ಲ, ಹೆಚ್ಚು ಕಮ್ಮಿ ಅದಲ್ಲ ಇಲ್ಲಿ ಭೋಗ ಅಂತ ತಿಳ್ಕೊಂಡು ಒಂದು ದುಃಖ ಆಗ್ತದಲ್ಲಿ. ಇದು ಸಾತಿಶಯ ದುಃಖ ಅಂತಾರೆ. ಇನ್ನು ಮೂರನೇದು ಪತನ ದುಃಖ. ಲಾಸ್ಟಿಗೆ ನಿಮ್ಮ ಪುಣ್ಯ ಸರಿತು ಅಂದ್ರೆ ಒದ್ದು ಅಲ್ಲಿಂದ ನೂಕು ಕೊಡ್ತಾರೆ. ಎಲ್ಲಿಗೆ? ಭೂಲೋಕಕ್ಕೆ. ಇಲ್ಲಿಗೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಮತ್ತೆ ಎಲ್ಲಿಗೆ ಬರಬೇಕು? ಇಲ್ಲಿಗೆ. ಇಹಲೋಕದ ಸುಖ ಆಗಲಿ ಪರಲೋಕದ ಸುಖ ಆಗಲಿ ಇವೆರಡೂ ದುಃಖ ರೂಪನೇ ಅವ. ಅದಕ್ಕೆ ಇಹಲೋಕದೂ ವೈರಾಗ್ಯ ತಾಳಿ ಇದನ್ನೂ ಅಪೇಕ್ಷೆ ಬಿಡು, ಪರಲೋಕದ ಸುಖನೂ ನೀನು ಅಪೇಕ್ಷೆ ಮಾಡಬೇಡ. ಇದು ಸದ್ಗತಿ ಅಲ್ಲ. ನಿನಗೆ ಸುಖ ಸಿಗಬೇಕಾದ್ರೆ ಎಂದೆಂದು ಕೈಬಿಟ್ಟು ಹೋಗಲಾರದಂಥ ಸುಖ ಪ್ರಾಪ್ತಿ ಮಾಡೋದು ಅದು ಮೋಕ್ಷ ಸುಖ. ಅದು ಸದ್ಗುರುನಾಥನ ಬ್ರಹ್ಮೋಪದೇಶದಿಂದ ಮಾತ್ರ ಅದು ಸಾಧ್ಯ ಆಗ್ತದೆ. ನೀ ಎಂದು ದೇವರಾದಿ ಅಂದು ದುಃಖ ಹೊಂಟೋಯ್ತು, ನೀ ಸುಖ ಆಯ್ತು. ಸುಖ ಸ್ವರೂಪ ಪರಮಾತ್ಮನೇ ನೀನಾಗ. ಸದ್ಘನ ಚಿದ್ಘನ ಆನಂದ ಘನ ಪರಮಾತ್ಮನೇ ನಮ್ಮ ಸ್ವರೂಪದ. ನಾವು ಪರಮಾತ್ಮನ ಅಂಶನೇ ಇದ್ದಿದ್ದೇವೆ, ಪರಮಾತ್ಮನಿಂದ ಹೊರಗೆ ಬಂದಿದ್ದೇವೆ. ಈ ಮಾನವ ಶರೀರದಲ್ಲಿ ಜೀವಭಾವ ಆಗ್ಯದ. ಇದು ಭ್ರಮನೆ ಅಂತ ಹೇಳಿದ್ರು ಅವರು. ಭ್ರಮ ಅಂತ ಹೇಳಿದ್ರು ನಾವು ಎಲ್ಲಿ ತನಕ ಭ್ರಮ ಇರ್ತದೆ ಅಂತ ಕೇಳಿದ್ರೆ, ಎಲ್ಲಿ ತನಕ ಈ ಭಾವ ಜೀವಭಾವ ಬಿಡ್ತೀವಿ ಅಲ್ಲಿ ತನಕ ಆ ಭ್ರಮ ಕಾಡ್ತದೆ. ಜೀವಭಾವ ಬಿಟ್ಟಾಗ ಅದು ಹೊಂಟೋಯ್ತದೆ. ಅದಕ್ಕೆ ಅದು ಹೋಗಬೇಕಾದ್ರೆ ಸದ್ಗುರುನಾಥನ ಕೃಪಾ ಬೇಕು, ಅವನ ಆಶೀರ್ವಾದ ಬೇಕು. ಅದಕ್ಕೆ ಸದುಗತಿ ಯಾವುದೇನೇ ಶಂಭುಲಿಂಗವಾಗಿದೆ. ನೀ ದೇವರಾಗ್ಲಕ್ಕ ಕಲಿ, ಏನೂ ಆಗಬೇಡ. ನೀ ಏನಾಗು? ದೇವರಾಗು. ದೇವರಾಗ್ಲಕ್ಕೆ ಏನೇನು ಅಡ್ಡ ಹೊಂಟವ ಮೊದಲು ಇದು ವಿಚಾರ ಮಾಡು. ನಾವು ದೇವರಾಗಬೇಕಾದ್ರೆ ಏನು ವಿರೋಧ ಆಗ್ಲತ್ತದ? ಹೌದಾ? ಶರೀರಕ್ಕೆ ನಾವಲತ್ತಿದ್ದೇವೆ, ಹುಟ್ಟವ ನಾವಲತ್ತೀವಿ, ಸಾಯವ ನಾವಲತ್ತಿದ್ದೇವೆ. ಮತ್ತು ಇಲ್ತಾನ ಸಂಶಯ ಭಾವ, ವಿಪರೀತ ಭಾವ, ಅಸಂಭಾವ ಇವೆಲ್ಲ ಭಾವಗಳು ನಮ್ಮಲ್ಲಿ ಯಾವ. ಆ ಭಾವಗಳೆಲ್ಲ ನಿರ್ಮೂಲನೆ ಆಗಬೇಕು. ಜೀವಭಾವ ನಷ್ಟ ಆಗಬೇಕು. ಇಲ್ಲಿ ಸೂಕ್ಷ್ಮ ಶರೀರ ಅಂಬದಿನ ಅದ ನಡವರ್ಕ. ಸ್ಥೂಲ ಶರೀರ ಇದಂದು ಕಣ್ಣಿಗೆ ಕಾಣಿಸೋ ಶರೀರ ಅದ. ಇದ್ರೊಳಗೆಲ್ಲ ಒಳಗೆಲ್ಲ ಎಲ್ಲಕ್ಕಿಂತ ಒಳಗೇನದ ಆತ್ಮ ಅದ. ಅದನ್ನ ಇಲ್ಲ ನಮ್ಮಲ್ಲಿ ಆತ್ಮದಂತ ನಾವು ಒಪ್ಪಲದೇವಿಲ್ಲ. ಆದ್ರೆ ಆ ಆತ್ಮ ನಾವಿದ್ದು ಈ ಶರೀರಕ್ಕೆ ನಾವು ಅಲತ್ತಿದ್ದೇವಲ್ಲ. ಯಾಕೆ ಅಲತ್ತಿದ್ದೇವೆ ಅಂದ್ರೆ ಇಲ್ಲಿ ತಿಳ್ಕೊರಿ, ಇದಕ್ಕೆ ಅದಕ್ಕೆ ಅಧ್ಯಾಸ ಆಗ್ಯದ. ಅಧ್ಯಾಸ. ಕಬ್ಬಿಣನೇ ಬೆಂಕಿ, ಬೆಂಕಿನೇ ಕಬ್ಬಿಣ ಅಂದಂಗೆ ಬೆಂಕಿದಾಗ ಹಾಕಿನ ಕಬ್ಬಿಣ ಕೆಂಪಗಾದಾಗ ಕಬ್ಬಿಣ ಬೆಂಕಿ ಏಟು ಒಜ್ಜಿಯದ ಅಂತೇವಿ, ಕಬ್ಬಿಣ ಏಟು ಸುಡ್ತದ ಅಂತೇವಿ. ಕಬ್ಬಿಣ ಎಂದು ಸುಡಂಗಿಲ್ಲ, ಬೆಂಕಿಯಲ್ಲಿ ಒಜ್ಜೆ ಇರಂಗಿಲ್ಲ. ಆದ್ರೂ ಕಬ್ಬಿಣೆ ಬೆಂಕಿ ಆಗ್ಯದ, ಬೆಂಕಿನೇ ಯಾಕೆ ಗುಂಡು ಹಾಕಿದೆವು ಬೆಂಕಿಯಾಗ. ಕಬ್ಬಿಣ ಬೆಂಕಿ ಆಗ್ಯದ, ಬೆಂಕಿನೇ ಕಬ್ಬಿಣ ಆಗ್ಯದ. ಹಾಗೆ ದೇಹವೇ ಆತ್ಮ ಆಗ್ಯದ, ಆತ್ಮನೇ ದೇಹ ಭಾವ. ಇಲ್ಲಿ ಹೊಲಿಗೆ ಆಗ್ಯದ. ಕಾಯ ಜೀವದ ಹೊಲಿಗೆಯ ಬಿಡಿಸ ಅಂತ ಶರಣರು ಬೇಡ್ಯಾರ. ಕಾಯಕ್ಕೆ ಅಂದರೆ ಶರೀರಕ್ಕೆ, ಆತ್ಮನಿಗೆ ಹೊಲಿಗೆ ಆಗಿಬಿಟ್ಟದ ಭ್ರಮದ ಮೂಲಕ. ಇದನ್ನು ಭ್ರಮನೇ. ಅದಕ್ಕೆ ಇದು ಕಳ್ಕೋಬೇಕು. ಈಗ ನಾವು ಶರೀರ ಬಿಟ್ಟಿದ್ದಾಗ ನಾವೇನಿದ್ದೆವು? ಎಲ್ಲ ಇಂದ್ರಿಯಗಳು ಬಿಟ್ಟು ಇದ್ದಾಗ ನಾವೇನಿದ್ದೆವು? ಎಲ್ಲ ವ್ಯವಹಾರ ಬಿಟ್ಟಿದ್ದಾಗ ನಾವು ಇದ್ದೇವಾ? ಇದ್ದಿಲ್ಲ. ನಿದ್ಯಾಗ ಶರೀರ ಬಿಟ್ಟಿದ್ದೇವೆ, ಎಲ್ಲ ಇಂದ್ರಿಯಗಳು ಮರ್ತಿದ್ದೇವೆ. ಕೊಟ್ಟಿದ್ದು ತಂದಿಂದು ಬೆಳ್ಳಿ ಬಂಗಾರ ತಿಜೋರಿದಾಗ ಇಟ್ಟಿದ್ದು, ಬೆಂಕಿನಾಗ ಇಟ್ಟಿದ್ದು ಏನೂ ಇದ್ದಿಲ್ಲ. ನಮ್ಮ ಸಂಕಟ ಇತ್ತ? ಇದ್ದಿಲ್ಲ. ಎಲ್ಲ ಬಿಟ್ಟು ನಾವು ಇದ್ದೇವಾ? ಇದ್ದಿಲ್ಲ. ಇದ್ದೆವು. ಆಗ ನಾವೇನಿದ್ದೆವು? ಅದೇ ಇದ್ದೇವೆ, ಆತ್ಮಸ್ವರೂಪ ಇದ್ದೇವೆ. ಎಲ್ಲ ಮರ್ತೀವಿ. ಇಷ್ಟೇ ಅಜ್ಞಾನದಾಗಿದ್ದೇವೆ. ಅಜ್ಞಾನದಾಗ ದೇಹ ಎಲ್ಲವನ್ನು ಮರ್ತಿರೋದಕ್ಕೆ ನಿದ್ದೆ ಅಂದಾರ. ಅರಿವಿನಲ್ಲಿ ಎಲ್ಲ ಮರ್ತಿರೋದಕ್ಕೆ ಜ್ಞಾನ ಅಂದಾರ. ಅದು ನಾವು ಸಾಧಿಸ್ಕೊಳ್ಬೇಕು. ಅದು ನೀವಾಗ್ರಿ, ದೇವರು ನೀವಾಗ್ರಿ, ದೇವರಾಗಿ ಉಳಿಯಿರಿ, ದೇವರಾಗಲಕ್ಕೆ ಕಲೀರಿ. ಈ ದೇಹ ನಾನಲ್ಲ, ಇಂದ್ರಿಯಗಳು ನಾನಲ್ಲ, ಮನಬುದ್ಧಿಯಾದಿಗಳು ನಾನಲ್ಲ. ಈ ಎಲ್ಲಕ್ಕೂ ಎದುರಿಟ್ಟು ಅರಿತಕ್ಕಂಥ ಅರುಸ್ವರೂಪನಾಗಿದ್ದೀನಿ. 3 ದೇಹಗಳಿಗೆ ದ್ರಷ್ಟಾನಾಗಿದ್ದೀನಿ, 3 ಅವಸ್ಥೆಗಳಿಗೆ ಸಾಕ್ಷಿನಾಗಿದ್ದೀನಿ, 3 ಜೀವರಿಗಳಿಗೆ ಮೀರಿ ನಾ ಅರುಸ್ವರೂಪನಾಗಿ
ಇದ್ದೀನಿ, ನಾನು ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣನಾದಂಥ ಆ ಪರಮಾತ್ಮನ ಸ್ವರೂಪ ನಾ ಇದ್ದೀನಿ ಅಂಬ ಅರಿವು ಎಂದು ದೃಢ ಆಯಿತು. ಆವತ್ತು ನಾವು ದೇವರಾದೆವು. ಅದೇ ನಿಜವಾದಂಥ ಸದ್ಗತಿ. ಅದು ಪಡ್ಕೊಂಡೇವೆ ಅಂದರೆ ನಮಗೆ ಮುಂದೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಮೋಕ್ಷ ಅಂದ್ರೆ ಅಂಥ ಸದ್ಗತಿ ಪಡ್ಕೋರಿ ಅಂತ ನಿಜಗುಣರು ಇದು ಈ ಪದ್ಯದ ಮುಖಾಂತರ ಸದುಪದೇಶ ಮಾಡ್ತಾ ಇದ್ದಾರೆ. ಅಂಥದೇ ಒಂದು ಆ ಸದ್ಭಾವ ನಮ್ಮಲ್ಲಿ ಬರುವಂಗ ಸದ್ಗುರುನಾಥ ಕರುಣಿಸಲಿ. ಅಂಥ ಸದ್ಗತಿ ಪ್ರಾಪ್ತಿ ಮಾಡ್ತಕ್ಕಂಥ ಒಂದು ಸದ್ಬುದ್ಧಿ ಸದ್ಗುರುನಾಥ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಂಡು ನನ್ನೆರಡು ಮಾತು ಇಲ್ಲಿಗೆ ಮುಗಿಸ್ತೇನೆ.